ನಮಸ್ತೆ ವೀಕ್ಷಕರೇ. ಇವತ್ತು ನಾನೊಂದು ಹೊಸ ಚಲನಚಿತ್ರದ ರಿವ್ಯೂ ಕೊಡೋದಕ್ಕೆ ಅಂತ ಬಂದಿದ್ನಿ. ಯಾವುದು ಅಂದರೆ ಇತ್ತೀಚೆಗೆ ರೀಸೆಂಟಾಗಿ ತೆರೆ ಕಂಡಿರ್ತಕ್ಕಂಥ ಚಿತ್ರ, ನಾನು ಹೊಸದಾಗಿ ನೋಡಿದಂಥ ಚಿತ್ರ ಆಂಧ್ರ ಕಿಂಗ್ ತಾಲೂಕ. ವೀಕ್ಷಕರೇ, ಈ ಸಿನಿಮಾದಲ್ಲಿ ಉಪೇಂದ್ರ ಹಾಗೂ ರಾಮ್ ಪೋತಿನೇನಿ, ಭಾಗ್ಯಶ್ರೀ ಬುರ್ಸೆ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂದರೆ, ಹೀರೋ ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳೋದಕ್ಕಿಂತ ಒಂದು ಪೂರ್ ಫ್ಯಾಮಿಲಿ ಅಂತ ಹೇಳ್ಬೋದು. ಅವರು ಒಂದು ಗುಡ್ಡದ ಮೇಲೆ ಅಂದ್ರೆ ಒಂದು ಲಂಕಾ ಅನ್ನೋ ದ್ವೀಪದಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ. ಅವ್ರ ಫ್ಯಾಮಿಲಿ ಮತ್ತೆ ಜನ ಎಲ್ಲ ಅವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋದಕ್ಕಿಂತ ಲೋ ಕ್ಲಾಸ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ತುಂಬಾ ಬಡ ಜನಾಂಗದ ಜನರು ಅವರೆಲ್ಲ. ಸೊ ಅವರು ಟೌನ್ ಅಲ್ಲಿ ಒಂದು ಥಿಯೇಟರ್ ಇರುತ್ತೆ, ಮಹಾಲಕ್ಷ್ಮಿ ಅನ್ನೋ ಥಿಯೇಟ್ರು. ಆ ಥಿಯೇಟರ್ ಓನರ್ ಮಗಳ ಜೊತೆ ಇವ್ರಿಗೆ ಲವ್ ಆಗುತ್ತೆ ರಾಮ್ ಪೋತಿನೇನಿಗೆ. ಸೊ ಈ ಸಿನಿಮಾ ಹೇಗೆ ಸಾಗುತ್ತೆ ಅಂದರೆ, ಸಾಗರ್ ಅಂತಕ್ಕಂಥ ರಾಮ್ ಪೋತಿನೇನಿ ಸೂರ್ಯ ಅಂತಕ್ಕಂಥ ದೊಡ್ಡ ಸ್ಟಾರ್ಗೆ ಫ್ಯಾನ್ ಆಗಿರ್ತಾನೆ. ಸೊ ಉಪೇಂದ್ರ ಅನ್ನತಕ್ಕಂಥ ಹೀರೋ ಅವ್ರಿಗೆ ಸಾಗರ್ ಅನ್ನೋರು ಫ್ಯಾನ್ ಆಗಿರ್ತಾರೆ. ಸೊ ಆ ಸಿನಿಮಾನ ಮಹಾಲಕ್ಷ್ಮಿ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾ ಇರ್ತಾರೆ. ಸೊ ತುಂಬ ಸಿನಿಮಾಗಳು ಮಹಾಲಕ್ಷ್ಮಿ ಥಿಯೇಟ್ರಲ್ಲಿ ಬ್ಲಾಕ್ ಬಸ್ಟರ್ ಆಗ್ತಾ ಇರ್ತವೆ. ಆದರೆ ಈ ಸಿನಿಮಾ ಮಾತ್ರ ಉಪೇಂದ್ರ ಅವರ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಅಂತಲೇ ಹೇಳ್ಬೋದು ಆ ಥಿಯೇಟರ್ಗಳಲ್ಲಿ. ಸೊ ಈ ಥರ ನಡೀತಾ ಇರಬೇಕಾದ್ರೆ ಇವರಿಬ್ಬರ ಮಧ್ಯೆ ಲವ್ ಆಗುತ್ತೆ. ಕಾಲೇಜಲ್ಲಿ ಥಿಯೇಟ್ರಲ್ಲೇ ಲವ್ ಆಗುತ್ತೆ ಫಸ್ಟು. ಸೊ ಅದಾದ್ಮೇಲೆ ಕಾಲೇಜಲ್ಲಿ ಮೀಟ್ ಮಾಡ್ತಾರೆ. ಸೊ ಇದೆಲ್ಲ ನಡೀತಾ ಇರ್ತೈತೆ. ಇದಾದ್ಮೇಲೆ ಒಂದು ಸೀನ್ ಬರುತ್ತೆ. ಏನಂದ್ರೆ, ಇವರಿಬ್ಬರ ಲವ್ ವಿಷಯ ಮನೇಲಿ ಗೊತ್ತಾಗುತ್ತೆ. ಸೊ ಮಹಾಲಕ್ಷ್ಮಿ ಥಿಯೇಟರ್ ಓನರ್ ಆಗಿರ್ತಕ್ಕಂಥ ಹೀರೋಯಿನ್ ಅವರ ಅಪ್ಪನಿಗೆ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿ ಹೊಡೆದಾಡ್ತಾರೆ, ಜಗಳ ಆಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ಒಂದು ಚಾಲೆಂಜ್ ಮಾಡ್ತಾನೆ. ಏನಂದ್ರೆ, ನಮ್ಮ ಹೀರೋದು 100ನೇ ಸಿನಿಮಾನ ನಾನು ಥಿಯೇಟರ್ ಕಟ್ಟಿ ನನ್ನ ಥಿಯೇಟ್ರಲ್ಲಿ ಓಪನಿಂಗ್ಗೆ ಅಂತ ರಿಲೀಸ್ ಮಾಡ್ತೀನಿ ಅಂತ ಚಾಲೆಂಜ್ ಹಾಕೊಂಬರ್ತಾನೆ. ಅದು 100ನೇ ಸಿನಿಮಾ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಮಾಡ್ಕೊಂಬರ್ತೀನಿ ಅಂತ. ಸೊ ಅಲ್ಲಿಂದ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಖತ್ತಾಗಿದೆ ಸಿನಿಮಾ. ಮಾತ್ರ ನೋಡ್ಬೋದು. ರಾಮ್ ಪೋತಿನೇನಿ ಆ್ಯಕ್ಟಿಂಗ್ ಮಾತ್ರ ಚಿಂದಿ ಅಂತಲೇ ಹೇಳ್ಬೋದು. ಅವ್ರಿಗೆ ಯಾವ ಥರ ಇರಬೇಕು ಅಂತ ಜನ ಇಷ್ಟಪಡ್ತಾರೋ ಅದೇ ಲುಕ್ಕಲ್ಲಿ ರಾಮ್ ಪೋತಿನೇನಿ ಅವರು ಕಾಣಿಸ್ಕೊತಾರೆ. ಸೊ ಆ ಸಿನಿಮಾದಲ್ಲಿ ಟ್ವಿಸ್ಟ್ಗಳು ಏನಂದರೆ, ಸೊ ಇವನು ಥಿಯೇಟ್ರ್ ಕಟ್ಟೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾನೆ, ಏನೇನೋ ಮಾಡ್ತಾನೆ. ಸೊ ಒಂದು ಟೂರಿಂಗ್ ಟಾಕೀಸ್ ಕಟ್ತಾನೆ, ಅದನ್ನ ಬೆಂಕಿ ಹಚ್ಚಿ ಸುಟ್ಟಾಕ್ತಾರೆ. ಮರಳು ಮಾಫಿಯಾ ಶುರು ಮಾಡ್ತಾನೆ. ಸೊ ಅದಾಗಿ ದುಡ್ಡು ಮಾಡ್ತಾನೆ, ಥಿಯೇಟರ್ ಕಟ್ತಾನೆ. ಥಿಯೇಟರ್ ಕಟ್ಟಿ ಇನ್ನೇನು ರಿಲೀಸ್ ಮಾಡೋದಕ್ಕೆ ಯಾವುದು ಕೂಡ ವಿತರಣೆ ಸಿಗ್ತಾ ಇರಲ್ಲ. ಸೊ ಇದಕ್ಕೆಲ್ಲ ಓಡಾಡಿದಾಗ ಆಗ ಅವನಿಗೆ ಗೊತ್ತಾಗುತ್ತೆ, ಒಬ್ಬ ಪ್ರೊಡ್ಯೂಸರು ಇವನಿಗೆ 3 ಕೋಟಿ ಕೊಡ್ತೀನಿ, ನನ್ನ ಮಗನ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋ ಅಂತ ಉಪೇಂದ್ರ ಅವ್ರಿಗೆ ಕಂಡೀಷನ್ ಆಗ್ತಾ ಇರ್ತಾನೆ. ಸೊ ಅದನ್ನ ಕೇಳಿಸ್ಕೊಂಡು ಅವ್ರ ಮೇಲೆ ರೊಚ್ಚಿಗೆಲ್ತಾನೆ ಸಾಗರ್. ರೊಚ್ಚಿಗೆದ್ದು ಅಲ್ಲಿಂದ ಬರ್ತಾನೆ. ಬಂದು ಅದಾದ್ಮೇಲೆ ಆ ದುಡ್ಡನ್ನ ತಗೊಂಡು 3 ಕೋಟಿ ರೂಪಾಯಿ ಅಂದ್ರೆ ಎಲ್ಲಿಂದ ತಗೊಂತಾನೆ ಅಂತಂದ್ರೆ, ಆ ದುಡ್ಡನ್ನ ಟ್ವಿಸ್ಟ್ ಅದೇ ಗುರು ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ಉಪೇಂದ್ರ ಅಲ್ಲಿಂದ ಬರ್ತಾನೆ ಇವನ್ ನೋಡೋದಿಕ್ಕೆ ಅಂತ. ನನ್ನ ಅಕೌಂಟ್ಗೆ 3 ಕೋಟಿ ಯಾರು ಹಾಕಿರೋದು, ನನ್ನ ಅಭಿಮಾನಿ, ಯಾರ ಅವನ್ ನೋಡ್ಬೇಕು ಅಂತ. ಸೊ ಟ್ವಿಸ್ಟ್ ಏನಂದ್ರೆ, ಸೊ ಇವನು ತುಂಬಾ ಕಷ್ಟಪಟ್ಟು ಪ್ರೀತಿಯಿಂದ ಕಟ್ಟಿರ್ತಕ್ಕಂಥ ಮಹಾಲಕ್ಷ್ಮಿ ಥಿಯೇಟರ್ನ ಅದೇ ಇವನು ಇಷ್ಟಪಡ್ತಾ ಇದ್ದ ಹುಡುಗಿ ಅವರ ತಂದೆಗೆ ಮಹಾಲಕ್ಷ್ಮಿ ಥಿಯೇಟರ್ನ ಮಾರ್ಬಿಡ್ತಾನೆ 3 ಕೋಟಿ ರೂಪಾಯಿಗೆ. ಸೊ ಅದನ್ನೂ ಮಾರ್ತಾನೆ, ಹಾಗೆ ಆ ಹುಡುಗಿನೂ ಬಿಟ್ಕೊಟ್ಟು ಬಂದ್ಬಿಡ್ತಾನೆ. ಬಂದು ಆ 3 ಕೋಟಿ ರೂಪಾಯಿನ ಉಪೇಂದ್ರ ಅವ್ರಿಗೆ ಡಿಪಾಸಿಟ್ ಮಾಡ್ತಾನೆ. ಸೊ ಅಲ್ಲಿಂದ ಉಪೇಂದ್ರ ಹುಡ್ಕೊಂಡ್ಬರ್ತಾನೆ. ಸೊ ಲಾಸ್ಟ್ ಎಂಡಿಂಗ್ ಸೀನಲ್ಲಿ ತುಂಬಾನೇ ಮಳೆ ಬರುತ್ತೆ, ಇವ್ರ ಊರೆಲ್ಲ ಮುಳುಗೋಗುತ್ತೆ. ಆಗ ಮಹಾಲಕ್ಷ್ಮಿ ಥಿಯೇಟ್ರಲ್ಲಿ ಇವರು ಆಶ್ರಯ ಪಡಿತಾರೆ. ಸೊ ಇಲ್ಲಿಂದ ಬಂದು ಆ ಪತ್ರಕರ್ತನ ಮೀಟ್ ಆಗ್ತಾರೆ. ಯಾರು, ಸಾಗರ್ ಅವನ ಫ್ರೆಂಡು ಪತ್ರಕರ್ತ ಆಗಿ ಇರ್ತಾನೆ. ಸೊ ಅವನು ಬರೆದಿರೋದನ್ನ ನೋಡಿ ವಿರುದ್ಧವಾಗಿ ಬರಿತಾ ಇರ್ತಾನೆ ಉಪೇಂದ್ರನಿಗೆ ವಿರುದ್ಧವಾಗಿ. ಅದನ್ನೆಲ್ಲ ನೋಡಿ ಉಪೇಂದ್ರ ಅವನ್ ಹುಡ್ಕೊಂಬಂದು ಅವನ ಮುಖಾಂತರವಾಗಿ ಸಾಗರನನ್ನ ಹುಡುಕ್ತಾನೆ. ಸಾಗರ್ನ ಹುಡ್ಕೋಕ್ಕೂ ಮುಂಚೆ ಆ ಹುಡುಗಿನ ಹುಡುಕ್ತಾರೆ. ಯಾಕಂದ್ರೆ ಅಲ್ಲಿ ಥಿಯೇಟರ್ ಹತ್ರ ಹೋದಾಗ ಆ ಥಿಯೇಟರ್ ಹತ್ರ ಪೋಸ್ಟರ್ ಹಾಕಿರ್ತಾರೆ ಆ ಹುಡುಗಿದ್ ಮದುವೆ ಅಂತ. ಸೊ ಅಲ್ಲಿ ಚೌಟ್ರಿಗೆ ಹೋಗಿ ಆ ಹುಡುಗಿ ಹತ್ರ ಏನಾಯ್ತು ಏನು ಅಂತ ಕೇಳಿದಾಗ ಅವನಿಗೆ ಹಿಂಗೆಲ್ಲ ಮೋಸ ಮಾಡ್ದ ಅಂತಾರೆ. ಏನ್ ಮೋಸ ಮಾಡ್ದ ಅಂತಂದ್ರೆ, ಆಗ ದುಡ್ಡು ಇಸ್ಕೊಂಡು ಇವಳನ್ನು ಬಿಟ್ಟು ಹೊರಟೋದ ಅವನು ಅಂತ. ಸೊ ಏನಕ್ಕೋಸ್ಕರ ಹೋದ ಅಂತಂದ್ರೆ, ಅದೇ ನಮ್ಮ ಹೀರೋ ದೊಡ್ಡ ಸೂಪರ್ ಸ್ಟಾರ್, ಆಂಧ್ರ ಕಿಂಗ್ ಸೂಪರ್ ಸ್ಟಾರ್ ಆಗಿರ್ತಕ್ಕಂಥ ಉಪೇಂದ್ರ ಅವ್ರಿಗೆ ಕಷ್ಟ ಇದೆ. ಹಾಗಾಗಿ ಅವ್ರ 100ನೇ ಸಿನಿಮಾ ತೆಗಿಲೇಬೇಕು ಅಂತ ಅವ್ರು ಹೋಗ್ತಾರೆ. ಇದೇ ಸಂಪೂರ್ಣವಾದ ರಿವ್ಯೂ ಗುರು. ಈ ಸಿನಿಮಾನ ನೀವು ಖಂಡಿತ ನೋಡ್ಲೇಬೇಕು ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ನ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು.